ಹಾಯ್ ಹಲೋ ಫ್ರೆಂಡ್ಸ್, ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ. ಲಾಸ್ಟ್ ವಿಡಿಯೋದಲ್ಲಿ ನಾವು 2014 ಮೇನ್ಸ್ ಹಿಸ್ಟ್ರಿ ಇಂಡಿಯಾ ಆ್ಯಂಡ್ ಕರ್ನಾಟಕ ಪೇಪರ್ ನೋಡಿದ್ವಿ. ಇವತ್ತು 2015 ಆ್ಯಂಡ್ 2021ನಲ್ಲಿ ನಡೆದಿರ್ತಕ್ಕಂಥ ಮೇನ್ಸ್ ಹಿಸ್ಟ್ರಿ ಕ್ವಶನ್ ಪೇಪರ್ನ ಅನಾಲಿಸಿಸ್ ಮಾಡಿಬಿಟ್ಟು ಆಮೇಲೆ ನೇರವಾಗಿ ಟೆಕ್ಸ್ಟಿಗೆ ಹೋಗೋಣ. ಸೊ ಇಲ್ಲಿ ಮೊದಲನೇ ಕ್ವಶನು 2015ನಲ್ಲಿ ಕೇಳಿರ್ತಕ್ಕಂಥ ಮೊದಲನೇ ಕ್ವಶನ್ ಏನು ಅಂತ ಹೇಳಿದ್ರೆ, ಸಿಂಧೂ ನಾಗರಿಕತೆ ಮತ್ತು ವೇದಕಾಲದ ನಾಗರಿಕತೆಗಳ ನಡುವಣ ವ್ಯತ್ಯಾಸಗಳನ್ನು ವಿವರಿಸಿ. ಅಂದರೆ ಇದು ಪ್ರಾಚೀನ ಭಾರತದ್ದು, ಅದರಲ್ಲೂ ಮುಖ್ಯವಾಗಿ ಸಾಂಸ್ಕೃತಿಕ ಪರಂಪರೆ ಹಿನ್ನೆಲೆಯಲ್ಲಿ ಕೇಳಿರ್ತಕ್ಕಂಥದ್ದು. ಸಿಂಧೂ ನಾಗರಿಕತೆ ಏನು, ಅದರ ಇಂಪಾರ್ಟೆನ್ಸ್ ಏನು, ಸೊ ಅಲ್ಲಿ ಸೊಸೈಟಲ್ ಮತ್ತು ಎಕನಾಮಿಕಲಿ ಹೇಗೆ ಬೆಳ್ಕೊಂಡಿತ್ತು. ಸೊ ವೇದಕಾಲದ ನಾಗರಿಕತೆಗಳ ಅಂದರೆ ಅದು ಕೂಡ ನಾವು ಯಾವುದರ ಹಿನ್ನೆಲೆಯಲ್ಲಿ ನೋಡ್ತೀವಿ ಅಂತ ಹೇಳಿದ್ರೆ, ಒಂದು ಸಾಮಾಜಿಕ ಪರಿಸ್ಥಿತಿ ಯಾವ ರೀತಿ ಇತ್ತು ಅನ್ನೋದರ ಹಿನ್ನೆಲೆಯಲ್ಲೇ ಈ ಎರಡು ಕ್ವಶನ್ಗಳಿಗೆ ಆನ್ಸರನ್ನು ಮಾಡ್ತಾ ಹೋಗ್ತೀವಿ. ಸೊ ಇದು ಕೂಡ 150 ವರ್ಡ್ಸಿಗೆ ಕೇಳಿರ್ತಕ್ಕಂಥ ಒಂದು ಕ್ವಶನ್. ಇದು ಪ್ರಾಚೀನ ಭಾರತಕ್ಕೆ ಸೇರಿರ್ತಕ್ಕಂಥದ್ದು. ಎರಡನೇ ಕ್ವಶನ್, ಸರ್ ಸೈಯದ್ ಅಹಮದ್ ಖಾನ್ರು ಭಾರತದಲ್ಲಿನ ಮುಸ್ಲಿಮರ ಅಸ್ಮಿತೆ ಮತ್ತು ಅಸ್ತಿತ್ವದ ವಿವಾದಗಳನ್ನು ಹೇಗೆ ಪ್ರತಿಪಾದಿಸಿದರು. ಸೊ ಇದು ಸೋಷಿಯಲ್ ರಿಲಿಜಿಯಸ್ ಮೂಮೆಂಟ್ ಇನ್ ಇಂಡಿಯಾ. ಸೊ ಅದೇ ಟಾಪಿಕ್. ಸೊ 2014ನಲ್ಲೂ ಕೂಡ ಸೋಷಿಯೋ ರಿಲಿಜಿಯಸ್ ಕ್ವಶನ್ ಮೇಲೆ ಪಾಯಿಂಟಲ್ಲಿ ಕೇಳಿದರು. ಸೊ ಅದು ಏನು ಕ್ವಶನ್ ಅಂತ ಹೇಳಿದ್ರೆ, ಶೋಧಕ ಸಮಾಜದ ಮೇಲೆ ಕೇಳಿದರು. ಸೊ ಇಲ್ಲಿ ಯಾವ್ದು ಕೇಳಿದ್ದಾರೆ ಅಂತ ಹೇಳಿದ್ರೆ, ಸರ್ ಸೈಯದ್ ಅಹಮದ್ ಖಾನ್ ಅವರು ಮುಸಲ್ಮಾನರ ಏಳ್ಗೆಗಾಗಿ ಏನೇನು ಮಾಡಿದರು, ಸೊ ಅದ್ರ ಜೊತೆಗೆ ಮುಸಲ್ಮಾನರ ಅಂದರೆ ಅಪ್ಲಿಫ್ಟ್ಮೆಂಟು ಯಾವ ರೀತಿ ಆಗ್ತದೆ ಮತ್ತು ಬ್ರಿಟಿಷರು ಅದಕ್ಕೆ ಯಾವ ರೀತಿ ಹೊಂದ್ಕೊಂಡಿದ್ರು, ಸೊ ನಾವು ಯಾವರಿಗೆ ಅವ್ರ ಜೊತೆಗೆ ಹೊಂದ್ಕೊಂಡು ಹೋಗಬೇಕು, ಇದೆಲ್ಲವನ್ನು ಕೂಡ ಏನು ಮಾಡ್ತಾರೆ ಸರ್ ಸೈಯದ್ ಅಹಮದ್ ಖಾನ್ ಅದ್ರ ಜೊತೆಗೆ ಹೊಂದ್ಕೊಂಡು ಹೋಗ್ತಾರೆ. ಅದಾದಮೇಲೆ ಥರ್ಡ್ ಕ್ವಶನ್ ಎಗೈನ್, ಅಲ್ಲೂ ಕೂಡ ಲಾಸ್ಟ್ ಟೈಮು ರಾಷ್ಟ್ರಕೂಟರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ನೇ ಕೇಳಿದರು. ಅಲ್ಲಿ ಅವರ ವಾಸ್ತುಶಿಲ್ಪವನ್ನು ಕೇಳಿದರು. ಇಲ್ಲೂ ಕೂಡ ಸೇಮ್ ಎಗೈನ್ ಮತ್ತು ವಾಸ್ತುಶಿಲ್ಪವನ್ನೇ ಕೇಳಿದ್ದಾರೆ. ಅದಾದಮೇಲೆ ನೇರವಾಗಿ ಬಂದಿರತಕ್ಕಂಥ ಕ್ವಶನ್ ಯಾವುದು ಅಂತ ಹೇಳಿದ್ರೆ, ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಅಳಿಯ ರಾಮರಾಯನ ಫಾರಿನ್ ಪಾಲಿಸಿ ಹೇಗಿತ್ತು ಅನ್ನೋದನ್ನು ಕೇಳಿದ್ದಾರೆ. ಅದಾದಮೇಲೆ ಮಿರ್ಜಾ ಇಸ್ಮಾಯಿಲ್ ಡೈರೆಕ್ಟ್ ಮೈಸೂರಿಗೆ ಬಂದಿದ್ದಾರೆ. ಅಂದರೆ ದಿವಾನ್ರ ಮೇಲೂ ಕೂಡ ಒಂದು ಕ್ವಶನನ್ನು ಕೇಳೋದಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ಈ ಕ್ವಶನ್ನಲ್ಲಿ ನಾವು ನೋಡಿ ಅರ್ಥ ಮಾಡ್ಕೊಳ್ಬೋದು. ಅಂದರೆ ನೇರವಾಗಿ ಮೈಸೂರು ಇಲ್ಲಿ ಇನ್ವಾಲ್ವ್ಮೆಂಟ್ ಜಾಸ್ತಿ ಇದೆ, ಮೈಸೂರದು ಕೇಳ್ತಾರೆ. ಅಂದರೆ ಆರ್ಥಿಕ ಪರಿಸ್ಥಿತಿ ಕೇಳ್ಬೋದು, ಇಲ್ಲ ಸಾಮಾಜಿಕ ಪರಿಸ್ಥಿತಿ ಕೇಳ್ಬೋದು, ಇಲ್ಲ ಅಂತ ಹೇಳಿದ್ರೆ ಸಾಂಸ್ಕೃತಿಕವಾಗಿ ಅವರ ಪ್ರಭಾವ ಯಾವ ರೀತಿ ಕರ್ನಾಟಕದ ಮೇಲೆ ಆಯಿತು, ಅಥವಾ ಆಧುನಿಕ ಮೈಸೂರನ್ನು ನಿರ್ಮಾಣ ಮಾಡೋದಕ್ಕೆ ಹೇಗೆ ಸಾಧ್ಯತೆ ಆಯಿತು ಅನ್ನೋದರ ಹಿನ್ನೆಲೆಯಲ್ಲೂ ಕೂಡ ಮೈಸೂರನ್ನು ಕೇಳ್ಬೋದು. ಅದಾದಮೇಲೆ 1946ರ ಏಕೀಕರಣ ಸಮಾವೇಶ, ಅಂದರೆ 1916ರಿಂದ ಏಕೀಕರಣ ಅನ್ನೋದು ಯಾವ ರೀತಿ ಬೆಳ್ಕೊಂಡು ಬಂತು ಅನ್ನೋ ಹಿನ್ನೆಲೆಯಲ್ಲೂ ಕೂಡ ನಾವು ಇದನ್ನು ನೋಡ್ತಾ ಹೋಗ್ತೀವಿ. ಅದಾದಮೇಲೆ ಕೊನೆಯದಾಗಿ ಬೆಳಗಾವಿಯ ಕಾಂಗ್ರೆಸ್ ಅಧಿವೇಶನದ ಪ್ರಾಮುಖ್ಯತೆ. ಸೊ ಇಲ್ಲಿ ಪ್ರಾಮುಖ್ಯತೆ ಅನ್ನೋದು ಅತಿ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ, INC ಸೆಷನ್ಸ್ ಎಲ್ಲೆಲ್ಲಿ ನಡೆದಿದೆಯೋ ಅಥವಾ ಅಪ್ ಟು 1947ಗೆ ಏನು ನಡೆದಿದೆಯೋ ಅದೆಲ್ಲ INCಯಲ್ಲೂ ಕೂಡ ಗಾಂಧಿ ಪಾಲ್ಗೊಂಡಿರಲಿಲ್ಲ ಅಥವಾ ಅಧ್ಯಕ್ಷತೆಯನ್ನು ವಹಿಸಿರಲಿಲ್ಲ. ಆದರೆ ಬೆಳಗಾವಿ ಕಾಂಗ್ರೆಸ್ಸಲ್ಲಿ ಮಾತ್ರ ಕಾಂಗ್ರೆಸ್ಸಲ್ಲಿ ಏನು ಮಾಡ್ತಾರೆ, ಅವರು INC ಸೆಷನ್ನ ಪ್ರೆಸಿಡೆಂಟ್ಶಿಪ್ಪನ್ನು ಟೇಕ್ ಓವರ್ ಮಾಡ್ಕೊಳ್ತಾರೆ. ಅಂದರೆ ಸೊ ಇದು ಇಂಪಾರ್ಟೆನ್ಸನ್ನು ಪಡ್ಕೊಂಡಿರೋದು. ಸೊ ಈ ಇಂಪಾರ್ಟೆನ್ಸ ಪಡ್ಕೊಂಡ್ಮೇಲೆ ಇದು ಕರ್ನಾಟಕದ ಯೂನಿಫಿಕೇಷನ್ಗೆ ಯಾವ ರೀತಿ ಪ್ರಭಾವವನ್ನು ಉಂಟು ಮಾಡ್ತು, ಆಮೇಲೆ ಇಲ್ಲಿಂದ ಯಾವ ಮಗ್ಗಲಿಗೆ ಸ್ವಾತಂತ್ರ್ಯ ಚಳವಳಿಯ ಹೋರಾಟವನ್ನು ತೆಗೆದುಕೊಂಡು ಹೋಗ್ಬೋದು ಅನ್ನೋದನ್ನು ಕೂಡ ಈ ಕ್ವಶನ್ನ ಹಿನ್ನೆಲೆಯಲ್ಲಿ ನಾವು ಅರ್ಥ ಮಾಡ್ಕೊಳ್ತಾ ಹೋಗ್ಬೋದು. ಸೊ ನೆಕ್ಸ್ಟು ಯಾವುದು ಅಂತ ಹೇಳಿದ್ರೆ 2021 ಮೇನ್ಸ್ ಹಿಸ್ಟ್ರಿ ಇಂಡಿಯಾ ಆ್ಯಂಡ್ ಕರ್ನಾಟಕ. ಸೊ ಇಲ್ಲಿ ನಾವು ನೇರವಾಗಿ ಮತ್ತೆ ನಾವು ಸಿಂಧೂ ನಾಗರಿಕತೆಗೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ಗೆ ಸಂಬಂಧಪಟ್ಟಂಗೆ ನೋಡಿದ್ವಿ. ಸೊ ಅದಾದಮೇಲೆ ನಾವಿಲ್ಲಿ ಫಸ್ಟ್ ಕ್ವಶನ್ ಯಾವ್ದು ನೋಡ್ತಿದ್ದೀವಿ ಅಂದರೆ, ಅಶೋಕನ ಧಮ್ಮ ಪರಿಕಲ್ಪನೆ, ಅಂದರೆ ಹೊಸದಾಗಿರ್ತಕ್ಕಂಥ ಧರ್ಮ. ಸೊ ಯಾವ ರೀತಿ ಇರಬೇಕು, ಯಾವ ರೀತಿ ಇರಬಾರ್ದು, ಮತ್ತು ಯಾವ ರೀತಿ ಇಲ್ಲಿರ್ತಕ್ಕಂಥವರೆಲ್ಲರೂ ಪರಿಪಾಲನೆಯನ್ನು ಮಾಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಅಶೋಕ ಹೊಸದಾಗಿರ್ತಕ್ಕಂಥ ಒಂದು ಧರ್ಮವನ್ನು ಪಾಲನೆ ಮಾಡಬೇಕು, ಅದಕ್ಕೆ ಬೇಕಾಗಿರ್ತಕ್ಕಂಥ ಪರಿಕಲ್ಪನೆಗಳನ್ನು ಕೊಡಿಸ್ತಾ ಹೋಗ್ತಾನೆ. ಅದು ಯಾವ ರೀತಿ ಇದೆ ಅನ್ನೋದನ್ನು ನಾವು ಈ ಕ್ವಶನಲ್ಲಿ ನೋಡ್ತಾ ಹೋಗ್ತೀವಿ. ಅಂದರೆ ಈಗೇನು ಪ್ರಾಚೀನ ಭಾರತಕ್ಕೆ ಒಂದು ಪ್ರಾಮಿನೆನ್ಸ್ ಆಗಿ ಒಂದೊಂದು ಕ್ವಶನ್ ಬರ್ತಾನೆ ಇದೆ. ಅದಾದಮೇಲೆ ಸೆಕೆಂಡ್ ಕ್ವಶನ್, ಬಂಗಾಳದಲ್ಲಿನ ಬ್ರಿಟಿಷ್ ಭೂಖಂದಾಯ ನೀತಿ. ಸೊ ಲ್ಯಾಂಡ್ ರೆವಿನ್ಯೂ ಸಿಸ್ಟಮ್ ಆಫ್ ಬ್ರಿಟಿಷರ್ಸ್ ಇನ್ ಬೆಂಗಾಲ್. ಸೊ ಇಲ್ಲೇನು ಅಂತ ಹೇಳಿದ್ರೆ, ಪರ್ಮನೆಂಟ್, ರಯತ್ವಾರಿ ಆ್ಯಂಡ್ ಮಹಲ್ವಾರಿ ನೇರವಾಗಿ ಬರುತ್ತೆ. ಇದರ ಮೂಲಕವಾಗಿ ಭೂಕಂದಾಯ ನೀತಿ ಯಾವ ರೀತಿ ಇತ್ತು, ಮತ್ತು ಇದು ಅಂದರೆ ನಾನು ಅವತ್ತೇ ಹೇಳಿದೆ. ಸೊ ಹಿಸ್ಟ್ರಿಯನ್ನು ನಾವು ನೋಡಬೇಕಾದಾಗ ಅಂದರೆ
ಇದನ್ನು ಸಿಲೆಬಸ್ ಡಿಸ್ಕಸ್ ಮಾಡಬೇಕಾದ್ರೆ ಇದನ್ನು ಹೇಳಿದೆ. 1957 ಆನ್ವರ್ಡ್ಸಿಂದ ನಾವು ಬ್ರಿಟಿಷಸ್ಸು ಈ ಭಾರತದಲ್ಲಿ ಏನೇನು ಮಾಡಿದ್ರು ಅನ್ನೋದನ್ನು ನೋಡಬೇಕು. 19th ಸೆಂಚುರಿ ಆನ್ವರ್ಡ್ಸ್ ಅನ್ನೋದಕ್ಕಿಂತ 18th ಸೆಂಚುರಿ ಆನ್ವರ್ಡ್ಸಿಂದನೇ ನಾವು ಇದನ್ನು ನೋಡಬೇಕಾಗ್ತದೆ ಅಲ್ಲಿಂದ. ಸೊ ಯಾವ ರೀತಿ ಆಕ್ಯುಪೈ ಮಾಡ್ಕೊಳ್ತಾ ಹೋಗ್ತಾ ಹೋದರು, ಅಥವಾ ಅದು ಎಸ್ಪೆಷಲಿ ರೆವಿನ್ಯೂ ಸಿಸ್ಟಮಲ್ಲಿ. ಸೊ ಅದು ಈ ಕ್ವಶನನ್ನು ಇನ್ಕ್ಲೂಡ್ ಮಾಡ್ಕೊಳ್ತಾ ಹೋಗುತ್ತೆ. ಅದಾದಮೇಲೆ ಎಗೈನ್ ರಾಜಾರಾಮ್ ಮೋಹನ್ ರಾಯ್ ಇವರನ್ನು ರೆನಾಯಿಸಾನ್ಸ್ನ ಪಿತಾಮಹ ಅಂತ ಯಾಕೆ ಕರೀತಾರೆ ಅಂದರೆ, ಇಲ್ಲಿ ಸೋಷಿಯೋ ರಿಲಿಜಿಯಸ್ ಮೂಮೆಂಟಲ್ಲಿ 3 ವರ್ಷದಲ್ಲೂ ಕೂಡ ಒಂದೊಂದು ಕ್ವಶನ್ ಕೇಳಿದ್ದಾನೆ. ಫಸ್ಟ್ ಟೈಮ್ ಸತ್ಯಶೋಧಕ್ ಸಮಾಜ್, ಸೆಕೆಂಡ್ ಟೈಮ್ ಅಹಮದ್ ಖಾನ್ ಅವ್ರನ್ನ ಕೇಳಿದ್ದಾರೆ, ಮೂರನೇದು ಈ ಸಲ ರಾಜಾರಾಮ್ ಮೋಹನ್ ರಾಯ್ ಕೇಳಿದ್ದಾರೆ. ಅಂದರೆ ಈಗ ಬರ್ತಕ್ಕಂಥ ಎಕ್ಸಾಮ್ನಲ್ಲೂ ಕೂಡ ಸೋಷಿಯೋ ರಿಲಿಜಿಯಸ್ ಮೂಮೆಂಟ್ ಮೇಲೆ ಒಂದು ಕ್ವಶನನ್ನು ನಾವು ಡೆಫಿನೆಟಾಗಿ ಏನು ಮಾಡ್ಬೋದು, ಚಾಯ್ಸ್ ಮಾಡ್ಬೋದು, ಬರುತ್ತೆ ಅಂಥೇಳಿ ನಂಬ್ಕೊಳ್ಬೋದು. ಅದಾದಮೇಲೆ ರಾಷ್ಟ್ರಕ್ಕಾಗಿ ಪಲ್ಲವರು ನೀಡಿದ ಸಾಂಸ್ಕೃತಿಕ ಕೊಡುಗೆಗಳು. ಸೊ ಲಾಸ್ಟ್ 2 ಪೇಪರಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ನು ಯಾರ ಮೇಲಿತ್ತು ಅಂತ ಹೇಳಿದ್ರೆ ರಾಷ್ಟ್ರಕೂಟರ ಮೇಲಿತ್ತು, ಇವಾಗ ಪಲ್ಲವರ ಮೇಲಿದೆ. ಸೊ ಇಲ್ಲಿ ನಾವು ಅಂದರೆ ಸ್ವಲ್ಪ ಸ್ಲೈಟಾಗಿ ನಾವು ಕರ್ನಾಟಕದಿಂದ ಹೊರಗಡೆ ನೋಡೋದಕ್ಕೆ ಸಾಧ್ಯತೆ ಇದೆ. ಸೊ ಅದ್ರ ಮೂಲಕ ಕರ್ನಾಟಕವನ್ನು ಆಳಿದ್ದು ಹೇಗೆ ಅನ್ನೋದನ್ನು ಕೂಡ ನಾವು ನೋಡ್ತಾ ಹೋಗ್ತೀವಿ. ಇದಕ್ಕೆ ಕಾಂಟೆಂಪ್ರರಿಯಾಗಿ ಬಾದಾಮಿ ಚಾಲುಕ್ಯಾಸನ್ನು ಕೂಡ ನೋಡ್ತಾ ಹೋಗ್ತೀವಿ. ನೆಕ್ಸ್ಟು ಅಗೈನ್ ಮತ್ತೆ ಪ್ರಾಚೀನ ಭಾರತಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕ್ವಶನ್. ಪ್ರಾಚೀನ ಭಾರತೀಯರು ವಿಜ್ಞಾನ ಮತ್ತು ತಂತ್ರಜ್ಞಾನ ಅದಕ್ಕೆ ಯಾವ ರೀತಿಯಾಗಿರ್ತಕ್ಕಂಥ ಕೊಡುಗೆಗಳನ್ನು ನೀಡಿದರು. ವರಾಹಮಿಹಿರ ಆಗಲಿ, ಆರ್ಯಭಟ ಆಗಲಿ, ಇವರೆಲ್ಲರೂ ಬರ್ತಾರಲ್ಲ. ಅಂದರೆ ಯಾವ ಸಂದರ್ಭದ್ದು ಅಂದರೆ ಮೌರ್ಯ ಸಾಮ್ರಾಜ್ಯ ಆಗಲಿ, ಗುಪ್ತರ ಡೈನಸ್ಟಿ ಆಗಲಿ. ಸೊ ಈ ಸಂದರ್ಭದಲ್ಲಿ ಬಂದಿರತಕ್ಕಂಥ ವಿಜ್ಞಾನ ತಂತ್ರಜ್ಞಾನ ಯಾವ ರೀತಿ ಕೊಡುಗೆಯನ್ನು ನೀಡಿದೆ ಅನ್ನೋದ್ರ ಮೇಲೆ ನಾವು ನೋಡಬೇಕಾಗ್ತದೆ. ಅದಾದಮೇಲೆ ಅಕ್ಬರ್ನ ಕಾಲದ ಮೊಘಲ್ ಕಲೆ ಮತ್ತು ವಾಸ್ತುಶಿಲ್ಪ, ಇದು ಅತಿ ಮುಖ್ಯವಾಗಿ ನೋಡಬೇಕಾಗಿರ್ತಕ್ಕಂಥ ಕಾಲಘಟ್ಟ. ಅಂದರೆ ಮಧ್ಯಕಾಲೀನ ಭಾರತದಲ್ಲಿ ನಾವು ಮುಖ್ಯವಾಗಿ ನೋಡ್ತಕ್ಕಂಥ 2 ವಂಶಗಳು, ಒಂದು ದೆಹಲಿ ಸುಲ್ತಾನರು ಮತ್ತು ಇನ್ನೊಂದು ಮೊಘಲರು. ಸೊ ದೆಹಲಿ ಸುಲ್ತಾನರನ್ನು ಕೂಡ ನಾವು ಕಲೆ ಮತ್ತು ವಾಸ್ತುಶಿಲ್ಪ ಹಿನ್ನೆಲೆ ಅತಿ ಮುಖ್ಯವಾಗಿ ಗಮನಿಸ್ತೀವಿ. ಹಾಗೆ ಮೊಘಲರನ್ನು ಕೂಡ ಕಲೆ ಮತ್ತು ವಾಸ್ತುಶಿಲ್ಪದ ಮೇಲೆ ಅತಿ ಮುಖ್ಯವಾಗಿ ಗಮನಿಸ್ತಾ ಹೋಗ್ತೀವಿ. ಸೊ ಇವತ್ತಿನ ದೆಹಲಿ ಏನಿದೆಯಲ್ಲ, ದೆಹಲಿಯ ಬಹುಪಾಲು ಮಾನ್ಯುಮೆಂಟ್ಗಳೆಲ್ಲವೂ ಕೂಡ ನಿರ್ಮಾಣ ಆಗಿದೆ ಯಾವ ಸಂದರ್ಭದಲ್ಲಿ ಅಂತ ಹೇಳಿದ್ರೆ ಮೊಘಲರ ಸಂದರ್ಭದಲ್ಲಿ. ಸೊ ಮೊಘಲರು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ತಮ್ಮ ಕೊಡುಗೆಗಳನ್ನು ಹೇಗೆ ನೀಡಿದ್ರು, ಅದಕ್ಕೊಂದು ಎಕ್ಸಾಂಪಲ್ ರೆಡ್ ಫೋರ್ಟ್ ಆಗಿರ್ಬೋದು ಅಥವಾ ತಾಜ್ ಮಹಲ್ ಆಗಿರ್ಬೋದು. ಈ ಥರ ಅವುಗಳನ್ನು ಇಟ್ಕೊಂಡು ನಾವೇನು ಮಾಡಬೇಕಾಗತ್ತೆ, ಅವನ್ನ ಬ್ರೀಫಾಗಿ ಬರಿತಾ ಹೋಗಬೇಕಾಗತ್ತೆ. ಅದ್ರ ಜೊತೆಗೆ ಇನ್ನೊಂದೇನು ಅಂದರೆ ಇಂಡೋ ಇಸ್ಲಾಮಿಕ್, ಇಂಡೋ ಸಾರ್ಸನಿಕ್ ಇವೆರಡೂ ಅದರಲ್ಲಿ ತೆಗೆದುಕೊಂಬಂದಿರತಕ್ಕಂಥ ಸ್ಟೈಲ್ಸ್ ಹೇಗಿತ್ತು ಅಥವಾ ಹೊಸದಾಗಿರ್ತಕ್ಕಂಥ ಶೈಲಿಗಳನ್ನು ಅವರು ಹೇಗೆ ಇದರೊಳಗಡೆ ಇನ್ಪುಟ್ ಮಾಡಿದ್ರು ಅಥವಾ ಅದರೊಳಗಡೆ ಸೇರಿಸ್ಕೊಂಡ್ರು, ಇದನ್ನು ಕೂಡ ನಾವಿಲ್ಲಿ ನೋಡಬೇಕಾಗತ್ತೆ. ಸೊ 2021 ಕೊನೆ ಕ್ವಶನ್ ಏನು ಅಂತ ಹೇಳಿದ್ರೆ, ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಕರ್ನಾಟಕ ನಿರ್ವಹಿಸಿದ ಪಾತ್ರ. ಸೊ ಇಡೀ ಭಾರತ ನಾನ್ ಕೋಆಪ್ರೇಷನ್ ಮೂಮೆಂಟಲ್ಲಿ ಹೇಗೆ ಭಾಗಿಯಾಯಿತು, ಅಥವಾ ಕ್ವಿಟ್ ಇಂಡಿಯಾ ಮೂಮೆಂಟಲ್ಲಿ, ಅಥವಾ ಅದು ಬಿಟ್ಟರೆ ಸಿವಿಲ್ ಡಿಸೊಬಿಡಿಯೆಂಟ್ ಮೂಮೆಂಟಲ್ಲಿ ಇಡೀ ಭಾರತ ಹೇಗೆ ಪಾಲ್ಗೊಳ್ತು, ಅದೇ ಪ್ರಕಾರವಾಗಿ ಕ್ವಿಟ್ ಇಂಡಿಯಾ ಮೂಮೆಂಟಲ್ಲೂ ಕೂಡ ಇಡೀ ಭಾರತ ಹೇಗೆ ಪಾಲ್ಗೊಳ್ತು, ಅದರಲ್ಲಿ ಪರ್ಟಿಕ್ಯುಲರಾಗಿ ಕರ್ನಾಟಕ ಅದರೊಳಗಡೆ ಹೇಗೆ ಪಾಲ್ಗೊಳ್ತು, ಕರ್ನಾಟಕ ಯಾವ ರೀತಿಯಾಗಿರ್ತಕ್ಕಂಥ ಪಾತ್ರವನ್ನು ಇದರೊಳಗಡೆ ನಿರ್ವಹಣೆ ಮಾಡ್ತು ಅನ್ನೋ ಹಿನ್ನೆಲೆಯಲ್ಲಿ ನಾವು ಇದನ್ನು ಬರಿಬೇಕಾಗ್ತದೆ. ಅಂದರೆ ನಾವು ಈ 3 ಕ್ವಶನ್ ಪೇಪರನ್ನು ಅನಾಲಿಸಿಸ್ ಮಾಡಿದ ಹಾಗೆ ಪ್ರಾಚೀನ ಭಾರತದ ಮೇಲೆ 1 ಅಥವಾ 2 ಕ್ವಶನ್ ಪ್ರತಿ ವರ್ಷ ಬಂದಿದೆ. ಸೋಷಿಯೋ ರಿಲಿಜಿಯಸ್ ಮೂಮೆಂಟ್ ಮೇಲೆ 1 ಕ್ವಶನ್ ಅಂತೂ ಡೆಫಿನೆಟಾಗಿ ಬರ್ತಾ ಇದೆ. ಅದಾದಮೇಲೆ ನಾವು ಯೂನಿಫಿಕೇಷನ್ ಆಫ್ ಕರ್ನಾಟಕ, ಸೊ ಅಲ್ಲಿಂದ 1 ಅಥವಾ 2 ಕ್ವಶನ್ ಮಿಸ್ ಇಲ್ದಂಗೆ ಬರ್ತಿದೆ. ಅದಾದಮೇಲೆ ಫ್ರೀಡಮ್ ಮೂವ್ಮೆಂಟ್ ಇನ್ ಇಂಡಿಯಾ ಆಫ್ಟರ್ 1857 ಇಲ್ಲ 1757 1 ಕ್ವಶನನ್ನು ತೆಗೆದುಕೊಳ್ತಾನೆ ಇದ್ದಾರೆ. ಅಂದರೆ ನಮಗೆ ಏರಿಯಾಗಳು ಅರ್ಥ ಆಗಿದೆ ಇವಾಗ. ಒಂದು ಯಾವುದು ಪ್ರಾಚೀನ ಭಾರತದಲ್ಲಿ ಮುಖ್ಯವಾಗಿ ತೆಗೆದುಕೊಳ್ತದೆ ಯಾವುದು ಅಂತ ಹೇಳಿದ್ರೆ ಸಿಂಧೂ ನಾಗರಿಕತೆ, ಇಲ್ಲ ಅಂತ ಹೇಳಿದ್ರೆ ವೇದಕಾಲ. ಅವೆರಡೊಂದು ಕಾಂಟೆಂಪ್ರರಿಯಾಗಿ ನೋಡ್ಕೊಳ್ತಾ ಹೋಗಬೇಕು. ಅದಾದಮೇಲೆ ಮೌರ್ಯ, ಗುಪ್ತ, ಕುಶಾಣ ಇವರನ್ನು ಒಂದು ರೀತಿಯಲ್ಲಿ ನೋಡ್ತಾ ಹೋಗಬೇಕಾಗ್ತದೆ. ಆಮೇಲೆ ವರ್ಧನ, ಅದಾದಮೇಲೆ ಅಂದರೆ ಆ ಮಟ್ಟಕ್ಕೆ ಇಂಪಾರ್ಟೆನ್ಸ್ ಅಷ್ಟೊಂದು ತೊಗೊಳ್ತಾರೆ. ಅದಾದಮೇಲೆ ಡೈರೆಕ್ಟಾಗಿ ಕರ್ನಾಟಕ ಹಿಸ್ಟ್ರಿಗೆ ಬಂದುಬಿಡ್ತಾರೆ. ಸೊ ಕರ್ನಾಟಕ ಹಿಸ್ಟ್ರಿಯಲ್ಲಿ ನಾವು ನೋಡಬೇಕಾಗಿರ್ತಕ್ಕಂಥದ್ದು ಕದಂಬರಿಂದ ರಾಷ್ಟ್ರಕೂಟರವರೆಗೂ. ಸೊ ಇವರೆಲ್ಲದರಲ್ಲೂ ಕೂಡ ರಾಜಕೀಯ ಇತಿಹಾಸವನ್ನು ನೋಡೋದಕ್ಕಿಂತ ಮುಖ್ಯವಾಗಿ ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿರ್ತಕ್ಕಂಥ ಇತಿಹಾಸವನ್ನು ನೋಡ್ಕೊಳ್ಳೋದು ಅತಿ ಮುಖ್ಯ ಆಗ್ತದೆ. ಅದಾದಮೇಲೆ ಹೊಯ್ಸಳರನ್ನ ಕೇಳಿಲ್ಲ. ಸೊ ಹೊಯ್ಸಳರದ್ದು ಕಲೆ ವಾಸ್ತುಶಿಲ್ಪ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದಾದಮೇಲೆ ವಿಜಯನಗರ. ಸೊ ವಿಜಯನಗರದಲ್ಲಿ ನಮಗೆ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್, ಇನ್ನೊಂದು ಸೊಸೈಟಲ್ ಲೈಫ್, ಇವೆರಡೂ ಕೂಡ ಅತಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅದಾದಮೇಲೆ ಮೈಸೂರು. ಸೊ ಮೈಸೂರು ಆದಮೇಲೆ ನೇರವಾಗಿ ನಾವು ಭಾರತದ ಸ್ವಾತಂತ್ರ್ಯ ಚಳುವಳಿ, ಅದ್ರ ಜೊತೆಗೆ ಕರ್ನಾಟಕ ಸ್ವಾತಂತ್ರ್ಯ ಚಳುವಳಿಯ ಒಳಗಡೆ
ಹೇಗೆ ಭಾಗಿಯಾಯಿತು, ಅದಾದಮೇಲೆ ಇನ್ನೊಂದು ಡೈವರ್ಷನ್ ಇಲ್ಲೇ ಇರೋದು ಯೂನಿಫಿಕೇಷನ್ ಆಫ್ ಕರ್ನಾಟಕ. ಅದಾದ ಮೇಲೆ ನಾವು ಸ್ವತಂತ್ರೋತ್ತರ ಭಾರತ ಮತ್ತು ಕರ್ನಾಟಕ, ಸ್ವಾತಂತ್ರ್ಯೋತ್ತರ ಕರ್ನಾಟಕ ಇವೆರಡನ್ನೂ ಕೂಡ ನೋಡಬೇಕಾಗುತ್ತೆ. ಇಲ್ಲೂ ಕೂಡ ಒಂದು ಕ್ವಶನ್ ಅಥವಾ ಎರಡು ಕ್ವಶನ್ ತೆಗೆದುಕೊಳ್ಳೋ ಸಾಧ್ಯತೆ ಇದೆ. ಸೊ ಈ ವರ್ಷ ಏನಾಗ್ಬೋದು ಅಂತ ಹೇಳಿದ್ರೆ ಸ್ವಲ್ಪ ಸ್ಲೈಟಾಗಿ ಕ್ವಶನ್ ಪೇಪರ್ ಚೇಂಜಸ್ ಆಗೋ ಸಾಧ್ಯತೆಗಳು ಕೂಡ ಗಮನಿಸ್ಬೋದು. ಸೊ ಇದಿಷ್ಟು 3 ವರ್ಷದ ಹಿಸ್ಟ್ರಿ ಪೇಪರಿನ ಅನಾಲಿಸಿಸ್. ಥ್ಯಾಂಕ್ ಯು.